ಇವತ್ತು ನಾವು ಮಾತಾಡೋಣ ಯೂಟ್ರಸ್ ಬಗ್ಗೆ. ಅದರಲ್ಲಿದ್ದದ್ದು ಡಿಸೀಸ್ ಎಡಿನೊಮಯೋಸಿಸ್, ಎಂಡೋಮೆಟ್ರಿಯೋಸಿಸ್, ಚಾಕ್ಲೇಟ್ ಸಿಸ್ಟ್. ಇದು ಹೆಸರು ಬೇರೆ ಬೇರೆ ಇದೆ, ಬಟ್ ಇದ್ರದ್ದು ಪ್ಯಾಥೊಲಜಿಕಲ್ ವೆರಿ ಸಿಮಿಲರ್ ಇದೆ, ಸಿಂಪ್ಟಮ್ಸ್ ಕೂಡ. ಸೊ ನೀವು ಕೇಳಿದ್ದೀರಾ, ಮೆನ್ಸಸ್ ಆಗುವಾಗ ಒಂದು ಎಂಡೋಮೆಟ್ರಿಯಮ್ ಲೈನಿಂಗ್ ಇರುತ್ತೆ, ಇಲ್ಲಾಂದರೆ ನೀವು ಸ್ಕ್ಯಾನ್ ಮಾಡುವಾಗ ಎಂಡೋಮೆಟ್ರಿಯಮ್ ಲೈನಿಂಗ್ ಥಿಕ್ನೆಸ್ ಅಂತ ನೋಡ್ತೀರಿ. ಸೊ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಆರ್ ಎಂಡೋಮೆಟ್ರಿಯಲ್ ಲೈನಿಂಗ್ ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಇದ್ದರೆ ಅದು ನಾರ್ಮಲ್. ಯೂಟ್ರೈನ್ ಮಸಲ್ಸ್ ಒಳಗಡೆ ಇದ್ದರೆ ಅದಕ್ಕೆ ನಾವು ಎಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಯೂಟ್ರೈನ್ ಮಸಲ್ಸ್ ಹೊರಗಡೆ ಇದ್ದರೆ ಅದಕ್ಕೆ ನಾವು ಎಂಡೋಮೆಟ್ರಿಯೋಸಿಸ್ ಹೇಳ್ತೀವಿ. ಸೊ ಹೊರಗಡೆ ಅಂದರೆ ಅದು ಎಕ್ಸ್ಟರ್ನಲ್ ವಾಲಲ್ಲಿ ಇರ್ಬೋದು, ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ ಇರ್ಬೋದು, ಓವರೀಸಲ್ಲಿ ಇರ್ಬೋದು. ಈ ಎಂಡೋಮೆಟ್ರಿಯಮ್ ಲೈನಿಂಗ್ ಓವರೀಸ್ ಒಳಗಡೆ ಇದ್ದರೆ ಅದಕ್ಕೆ ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್. ಈಗ ಸೊ ಇದು ವೆರಿ ಸಿಮಿಲರ್ ಪ್ಯಾಥಾಲಜಿ ನಾನು ಹೇಳಿದೆ. ಓಕೆ, ಸೊ ಎಂಡೋಮೆಟ್ರಿಯಮ್ ಲೈನಿಂಗ್ ಎಲ್ಲೆಲ್ಲಿ ಕಾಣ್ಬೋದು ಅಂತ ನಾನು ತೋರಿಸ್ತೀನಿ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಇದು ರೆಡ್ ಕಲರ್ ನಿಮಗೆ ಸ್ವಲ್ಪ ಕಾಣ್ಬೋದು, ಅದು ಎಂಡೋಮೆಟ್ರಿಯಲ್ ಲೈನಿಂಗ್. ಸೊ ಎಂಡೋಮೆಟ್ರಿಯಲ್ ಲೈನಿಂಗ್ ಔಟ್ಸೈಡ್ ದ ಯೂಟ್ರಸ್. ಸೊ ಯೂಟ್ರಸ್ ಹೊರಗಡೆ ಭಾಗದಲ್ಲಿ, ದಿಸ್ ಇಸ್ ದ ಯೂಟ್ರಸ್. ಸೊ ಯೂಟ್ರಸ್ ಮಸಲ್ಸ್ ಹೊರಗಡೆ ಇದೆ, ಪೆಲ್ವಿಕಲ್ಲಿದೆ, ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿದೆ, ಮತ್ತು ಓವರೀಸಲ್ಲಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಂಡೋಮೆಟ್ರಿಯೋಸಿಸ್. ಯಾವಾಗ ಒಳಗಡೆ ಯೂಟ್ರಸ್ ಒಳಗಡೆ ಮೀನ್ಸ್ ನಾಟ್ ಇನ್ ದ ಕ್ಯಾವಿಟಿ ಬಟ್ ಇನ್ಸೈಡ್ ದ ಮಸಲ್ಸ್. ಸೊ ಎಂಡೋಮೆಟ್ರಿಯಲ್ ಲೈನಿಂಗ್ ಇನ್ಸೈಡ್ ದ ಮಸಲ್ಸ್ ಇದ್ದರೆ ಇದಕ್ಕೆ ನಾವು ಎಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಇದು ಯಾವಾಗ ಯೂಟ್ರೈನ್ ಲೈನಿಂಗ್ ಒಳಗಡೆ ಇಲ್ಲ, ಮಸಲ್ಸಲ್ಲಿ ಇಲ್ಲ, ಬಟ್ ಎಕ್ಸ್ಟರ್ನಲ್ ಯೂಟ್ರಸ್, ದಿಸ್ ಇಸ್ ಇನ್ ದ ಓವರಿ, ಇದಕ್ಕೆ ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಗ್ರಾಫಿಯನ್ ಫಾಲಿಕಲ್ಸ್ ಫಾರ್ಮ್ ಆಗ್ತಾಯಿದೆ, ಬಟ್ ಓವ್ಯುಲೇಷನ್ ಆಗ್ತಾ ಇಲ್ಲ, ಸ್ಟಾಪ್ ಆಗಿದೆ. ಬಟ್ ದಿಸ್ ಇಸ್ ದ ಟಾರ್ ಲೈಕ್ ಫ್ಲೂಯಿಡ್, ಚಾಕ್ಲೇಟ್ ಕಲರ್ ಫ್ಲೂಯಿಡ್, ಅದಕ್ಕೆ ನಾವು ಚಾಕ್ಲೇಟ್ ಸಿಸ್ಟ್ ಹೇಳ್ತೀವಿ. ಇದು ನಾರ್ಮಲ್ ಪಾರ್ಟ್. ಸೊ ನೀವು ಇಲ್ಲಿ ಫಾಲಿಕಲ್ ನೋಡ್ಬೋದು. ಓಕೆ, ಹೇಗೆ ಫಾಲಿಕಲ್ಸ್ ದೊಡ್ಡದಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ, ರಪ್ಚರ್ ಆಗಿ ಓವ್ಯುಲೇಷನ್ ಆಗ್ತದೆ, ಮತ್ತು ಕಾರ್ಪಸ್ ಲೂಟಿಯಮ್ ಫಾರ್ಮ್ ಆಗೋದು. ಸೊ ದಿಸ್ ಇಸ್ ದ ನಾರ್ಮಲ್ ಸೈಕಲ್. ಸೊ ಈಗ ನಿಮಗೆ ಗೊತ್ತಾಯಿತು ಡಿಫ್ರೆನ್ಷಿಯೇಟ್ ಏನು ಅಂತ. ಸೊ ಸಿಂಪ್ಟಮ್ಸ್ ಮೂರದಲ್ಲಿ ಸೇಮ್. ಬ್ಲೀಡಿಂಗ್ ಎಕ್ಸೆಸಿವ್ ಇರ್ತದೆ, ಕ್ಲಾಟ್ಸ್ ಇರ್ತದೆ, ಮತ್ತು ಇರೆಗ್ಯುಲರ್ ಇರ್ತದೆ. ಒಂದಂದರೆ ವಿಪರೀತ ಬ್ಲೀಡಿಂಗ್ ಅಂತ ಹೇಳುವಾಗ 7 to 10 days ಬ್ಲೀಡಿಂಗ್ ಇರ್ಬೋದು. ಅದರಲ್ಲಿ ಒಂದು 5-6 ಪ್ಯಾಡ್ಸ್ ಯೂಸ್ ಮಾಡ್ಬೋದು ಅವರು. ತುಂಬ ಕ್ಲಾಟ್ಸ್ ಇರ್ತದೆ, ವಿಪರೀತ ಹೊಟ್ಟೆ ನೋವು ಮತ್ತು ಬೆನ್ನು ನೋವು, ತಡಿಲಿಕ್ಕೆ ಆಗೋದಿಲ್ಲ. ಮತ್ತು ಅವರಿಗೆ ಇರ್ಬೋದು ಡಿಸ್ಪೆರೋನಿಯಾ. ಡಿಸ್ಪೆರೋನಿಯಾ ಅಂದರೆ ಇಂಟರ್ಕೋರ್ಸ್ ಮಾಡುವಾಗ, ಇಂಟಿಮೆಸಿ ಮಾಡುವಾಗ ಅವರಿಗೆ ನೋವು ಇರ್ತದೆ, ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಅವರಿಗೆ ಇನ್ಫರ್ಟಿಲಿಟಿ ಕೂಡ ಆಗ್ಬೋದು. ಒಂದು ಪೀರಿಯಡ್ಸ್ ಕೂಡ ಸರಿ ಇರೋದಿಲ್ಲ, ಮತ್ತು ಡಿಸ್ಪೆರೋನಿಯಾ ಅದು ಮೇನ್ ರೀಸನ್ಸ್. ಮತ್ತು ಅವರಿಗೆ ಬ್ಲೋಟಿಂಗ್ ಇರ್ಬೋದು, ಹೊಟ್ಟೆ ಆವಾಗ ಊತ ಬರೋದು, ಡಿಸ್ಕಂಫರ್ಟ್ ಆಗೋದು ಪೆಲ್ವಿಕಲ್ಲಿ, ಅದು ಮೇನ್ ಲಕ್ಷಣಗಳು ಕಾಣ್ಬೋದು. ಈಗ ಯಾಕೆ ಇದು ಎಡಿನೋಮಯೋಸಿಸ್ ಬರುತ್ತೆ? ಕಾಸಸ್ ಅಲ್ವಾ? ಸೊ ಎಲ್ಲರಿಗೆ ಯಾಕೆ ಬರುತ್ತೆ, ಇದು ಲೈನಿಂಗ್ ಹೇಗೆ ಒಳಗಡೆ ಹೋಗ್ತದೆ, ಇದು 100% ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಪ್ರೊಬ್ಯಾಬಿಲಿಟಿ ಇದು ಇರ್ಬೋದು. ಫಸ್ಟ್ ನಿಮಗೆ ಪ್ರೀವಿಯಸ್ ಸರ್ಜರೀಸ್ ಇರ್ಬೋದು. ನಿಮಗೆ ಮುಂಚೆ ಫೈಬ್ರಾಯ್ಡ್ ಇತ್ತಾ, ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೀರಾ, ಸೊ ಆ ಕಟ್ ಮಾಡುವಾಗ ಆ ಲೈನಿಂಗ್ ಯೂಟ್ರಸ್ ಒಳಗಡೆ ಹೋಗ್ಬೋದು. ಓಕೆ, ಎಡಿನೋಮಯೋಸಿಸ್ಗೆ ಯಾ ಎಂಡೋಮೆಟ್ರಿಯೋಸಿಸ್ಗೆ. ಇಲ್ಲದಿದ್ದರೆ ಲೇಟರ್ ಏಜಸ್ ಚೈಲ್ಡ್ ಬರ್ತ್. ಈಗ 40s ಆದಮೇಲೆ ಹೇಗೆ ಯೂಟ್ರಸ್ ಎಕ್ಸ್ಪಾಂಡ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಆ ಲೈನಿಂಗ್ ಸ್ವಲ್ಪ ಲೂಸ್ ಇರ್ಬೋದು. ಸೊ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಆ ಚಾನ್ಸಸ್ ಇದೆ ಎಂಡೋಮೆಟ್ರಿಯಮ್ ಲೈನಿಂಗ್ ಟು ಎಂಟರ್ಸ್ ಇನ್ಸೈಡ್ ದ ಯೂಟ್ರಸ್. ಓಕೆ, ಕ್ಯಾವಿಟಿಯಿಂದ ಮಸಲ್ ಒಳಗಡೆ ಹೋಗ್ಬೋದು, ಮತ್ತು ಜೆನೆಟಿಕ್ ಅಂತ ಹೇಳ್ಬೋದು. ಕೆಲವರಿಗೆ ಇನ್ಫ್ಲಮೇಷನ್ ಇರ್ತದೆ, ಯಾವಾಗಲೂ ನೋಡಿದರೆ ಊತ ಇರ್ಬೋದು, ಬೇರೆ ಬೇರೆ
ಇನ್ಫೆಕ್ಷನಿಂದ ಇನ್ಫ್ಲಮೇಷನ್ ಇರ್ಬೋದು, ಇಲ್ಲಾಂದರೆ PID ಇರ್ಬೋದು. ಸೊ ಅಂಥವರಿಗೆ ಕೂಡ ಈ ಎಂಡೋಮೆಟ್ರಿಯೋಸಿಸ್ ಕಾಣ್ಬೋದು ಆರ್ ಎಡಿನೋಮೈಸಿಸ್ ಕಾಣ್ಬೋದು. ನಮಗೆ ಈಗ ಸಿಂಪ್ಟಮ್ಸಲ್ಲಿ ಗೊತ್ತಾಗ್ತದೆ ಎಸ್ ಇಟ್ ಇಸ್ ಎಡಿನೋಮೈಸಿಸ್, ಬಟ್ ನಮಗೆ ಕನ್ಫರ್ಮೇಷನ್ ಬೇಕು. ಅದಕ್ಕೆ ನಾವು ಏನು ಹೇಳ್ತೀವಿ, ನೀವು ಸ್ಕ್ಯಾನ್ ಮಾಡಿ, USG ಮಾಡ್ಬೋದು, ಟ್ರಾನ್ಸ್ವೆಜೈನಲ್ ಇಲ್ಲಾಂದರೆ ಆಬ್ಡಾಮಿನಲ್ ಮತ್ತು MRI. ಸೊ ಇದರಲ್ಲಿ ನಮಗೆ ಸರಿಯಾಗಿ ಗೊತ್ತಾಗ್ತದೆ ಎಲ್ಲಿ ಆ ಪಾಕೆಟ್ಸ್ ಫಿಲ್ ಆಗಿದೆ, ಮತ್ತು ನಾವು ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಸೇಮ್ ಫಾರ್ ಎಂಡೋಮೆಟ್ರಿಯೋಸಿಸ್ ಆ್ಯಸ್ ವೆಲ್. ಸೇಮ್ ಸಿಂಪ್ಟಮ್ಸ್ ಇರ್ತದೆ, ಸಿಮಿಲರ್ ಕಾಸ್ ಇರ್ತದೆ, ಬಟ್ ಇದರಲ್ಲಿ ನೋವು ಇನ್ನೂ ಜಾಸ್ತಿ ಇರ್ತದೆ. ಯಾಕೆಂದರೆ ಬ್ಲೀಡಿಂಗ್ ಏನಿರ್ತದೆ ಅದು ಪೆಲ್ವಿಕ್ ಹೊರಗಡೆ ಇರ್ತದೆ. ಸೊ ಕ್ರ್ಯಾಂಪಿನೆಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇವರಿಗೆ ಕೂಡ ಡಿಸ್ಪೆರೋನಿಯಾ ಇದೆ, ಇರೆಗ್ಯುಲರ್ ಮೆನ್ಸಸ್ ಇದೆ, ಅವರಿಗೆ ಬ್ಲೋಟಿಂಗ್ ಆಗ್ಬೋದು, ಎಕ್ಸೆಸಿವ್ ಪೇಯ್ನ್ ಇರ್ಬೋದು. ಈಗ ನಾನು ಹೇಳಿದೆ ಚಾಕ್ಲೇಟ್ ಸಿಸ್ಟ್. ಸೊ ಚಾಕ್ಲೇಟ್ ಸಿಸ್ಟಲ್ಲಿ ಏನಿದೆ ಅಂದರೆ, ಸೊ ನೀವು ನೋಡ್ಬೋದು, ನಾನು ಹೇಳಿದೆ ಓವ್ಯುಲೇಷನ್ ಸರಿ ಆಗೋದಿಲ್ಲ. ಓಕೆ, ಸೊ ಇನ್ಫರ್ಟಿಲಿಟಿ ಆಗ್ಬೋದು. ಇಲ್ಲಿ ಯಾಕೆ ಪ್ರಾಬ್ಲಮ್ ಅಂದರೆ, ಈ ಮೆನ್ಸ್ಟ್ರಲ್ ಬ್ಲಡ್ ಏನು ಕಲೆಕ್ಟ್ ಆಗ್ತಾಯಿದೆ ಇದ್ರೂ ಸಿಸ್ಟಿಕ್ ಆಗಿ ಉಳಿತದೆ, ಒಂದು ಕ್ಯಾಪ್ಸ್ಯೂಲ್ ಆಗಿಯೇ ಉಳಿತದೆ, ಅದು ಆಚೆ ಬರಲಿಕ್ಕೆ ಆಗೋದಿಲ್ಲ, ಈವನ್ ಪೆಲ್ವಿಕ್ಕಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್, ಅದು ಎಷ್ಟು ಜಾಸ್ತಿ ಇರೋದಿಲ್ಲ, 2 mm 3 mm ಲೈನಿಂಗ್ ಅಷ್ಟೇ ಇರೋದು. ಬಟ್ ಎವ್ರಿ ಮಂತ್ 2 mm 3 mm ಬ್ಲೀಡ್ ಆಗುವಾಗ ಅದು ಕಲೆಕ್ಟಾಗಿ ಚಾಕ್ಲೇಟ್ ಥರ ಡಾರ್ಕ್ ಥರ ಆಗ್ತದೆ. ಸೊ ಅವರಿಗೆ ಈ ಸಿಸ್ಟು ದೊಡ್ಡದಾಗ್ತಾ ಇದ್ದರೆ ಟಾರ್ಚರಸ್ ಆಗ್ಬೋದು, ಟ್ವಿಸ್ಟ್ ಆಗ್ಬೋದು, ದೆನ್ ಇಟ್ಸ್ ಅ ಎಮರ್ಜೆನ್ಸಿ ಆಪ್ರೇಷನ್. ಯಾಕೆಂದರೆ ಅದು ತಡಿಲಿಕ್ಕೆ ನಮಗೆ ಆಗೋದಿಲ್ಲ. ಇಲ್ಲದಿದ್ದರೆ ನಾವು ಹೋಮಿಯೋಪತಿಕ್ ಮೆಡಿಕೇಷನ್ಸಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಇದು ಯಾಕೆ ಚಾಕ್ಲೇಟ್ ಸಿಸ್ಟ್ ಆಗ್ತದೆ ಅಂತ ಕೆಲವ್ರದ್ದು ಪ್ರಶ್ನೆ. ಈಗ ನಾರ್ಮಲ್ ಯೂಟ್ರಸಲ್ಲಿ ಲೈನಿಂಗ್ಸ್ ಇಲ್ಲಿರುತ್ತೆ, ಕೆಲವರಿಗೆ ರೆಟ್ರೋಗೇಡ್ ಆಗ್ಬೋದು. ರೆಟ್ರೋಗೇಡ್ ಅಂದರೆ ರಿವರ್ಸಲ್ಲಿ ಬ್ಲೀಡಿಂಗ್ ಆಗ್ಬೋದು. ಓಕೆ, ಸೊ ಈ ರಿವರ್ಸಲ್ಲಿ ಹೋಗುವಾಗ ಕೆಲವೊಮ್ಮೆ ಇಲ್ಲಿ ಮೆಟೀರಿಯಲ್ ಹೋಗ್ಬೋದು, ಎಂಡೋಮೆಟ್ರಿಯಮ್. ಸೊ ಹಾಗೆ ಚಾಕ್ಲೇಟ್ ಸಿಸ್ಟ್ ಕಾಣ್ತದೆ. ಯಾರಿಗೆ ಎಡಿನೋಮೈಸಿಸ್ ಮುಂಚೆನೇ ಇದೆ, ಓಕೆ, ಅವರಿಗೆ ಚಾಕ್ಲೇಟ್ ಸಿಸ್ಟ್ ಕೂಡ ಕಾಣ್ಬೋದ್ರ ಜೊತೆಗೆ. ಸೊ ಇಲ್ಲಿ ಕೂಡ ಸೇಮ್ ಸಿಂಪ್ಟಮ್ಸ್, ಎಕ್ಸೆಸಿವ್ ಬ್ಲೀಡಿಂಗ್, ಡಿಸ್ಪೆರೋನಿಯಾ, ಮತ್ತು ಹೊಟ್ಟೆ ನೋವು, ಬೆನ್ನು ನೋವು, ಬ್ಲೋಟಿಂಗ್ ಇರ್ಬೋದು. ಸೊ ಇಲ್ಲಿ ಕೂಡ ನಾವು ಇನ್ವೆಸ್ಟಿಗೇಷನ್ಸ್ ಏನು ಮಾಡ್ಬೋದು, USG ಮಾಡ್ಬೋದು ಮತ್ತು MRI ಮಾಡ್ಬೋದು. ಈಗ ಹೋಮಿಯೋಪತಿಕ್ ಹೇಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ? ಈಗ ಡಿಸ್ಪೆರೋನಿಯಾ ಅಂತ ಹೇಳುವಾಗ ಯೂಶ್ವಲಿ ನಾವು ಕೊಡ್ತೀವಿ ಫಾರ್ ಇರೆಗ್ಯುಲರ್ ಮೆನ್ಸಸ್ ವಿತ್ ಡಿಸ್ಪೆರೋನಿಯಾ. ಯಾರಿಗೆ ಸೂತಕ ಟೈಮಿಗೆ ಬರುವುದಿಲ್ಲ, ಬಟ್ ಅವರಿಗೆ ಒಂದಾಗುವಾಗ ತುಂಬ ನೋವಾಗ್ತದೆ, ಅವರಿಗೆ ನಾವು ಸೆಪಿಯಾ, ಲಕ್ಯಾಸಿಸ್, ಪ್ಲಾಟಿನಾ ಕೊಡ್ತೀವಿ. ಈಗ ಮೆನ್ಸಸ್ ಟೈಮಲ್ಲಿ ವಿಪರೀತ ಹೊಟ್ಟೆ ನೋವು ಇರುವಾಗ ನಾವು ಕೋಲೋಸಿಲ್, ಮ್ಯಾಗ್ನೀಷಿಯಮ್ ಫಾಸ್, ಸಿಮಿಸಿಫ್ಯೂಗ ಯೂಸ್ ಮಾಡ್ಬೋದು. ಆ್ಯಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಎಡಿನೋಮೈಸಿಸ್ ನಮಗೆ ಕ್ಯಾಲ್ಕೇರಿಯಾ ಅಯೋಡ್ ಯೂಸ್ ಮಾಡ್ಬೋದು, ಕ್ಯಾಲ್ಕೇರಿಯಾ ಕಾರ್ಬ್ ಯೂಸ್ ಮಾಡ್ಬೋದು, ಮತ್ತು ಕ್ಯಾಲ್ಕೇರಿಯಾ ಫ್ಲೋರ್ ಕೂಡ ಕೊಡ್ಬೋದು, ಆ್ಯಂಡ್ ತೂಜಾ ಆ್ಯಸ್ ಅ ಸೈಕೋಟಿಕ್. ಮತ್ತು ನಾನು ಹೇಳಿದೆ ಬ್ಲೀಡಿಂಗ್ ಎಕ್ಸೆಸಿವ್ ಇರ್ತದೆ. ಸೊ ಈ ಬ್ಲೀಡಿಂಗ್ ಕಂಟ್ರೋಲ್ ಮಾಡಬೇಕಾದ್ರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದೆ. ಸೊ ಇದರಲ್ಲಿ ತೆಲಾಪ್ಸಿ ಬರ್ಸಾ ಕೊಡ್ಬೋದು, ಸಬೈನ ಕೊಡ್ಬೋದು, ಎಪಿಕ್ಯಾಕ್ ಕೊಡ್ಬೋದು. ಸೊ ಇದೆಲ್ಲ ಹೋಮಿಯೋಪತಿಕ್ ಮ್ಯಾನೇಜ್ಮೆಂಟ್. ಸೊ ಹೇಗೆ ಡೋಸಸ್ ಕೊಡ್ತೀವಿ ಅದು ಡಿಪೆಂಡ್ಸ್ ಅಪಾನ್ ಅದು ನೇಚರ್ ಆಫ್ ಬ್ಲೀಡಿಂಗ್. ಫಸ್ಟ್ ಫ್ಯೂ ಡೇಸ್ ಜಾಸ್ತಿ ಇರ್ತದೆ, ಫುಲ್ 10 days ಜಾಸ್ತಿ ಇರುತ್ತೆ. ಯೂಶ್ವಲಿ ಫುಲ್ 10 days ಇರುತ್ತೆ ಅವರಿಗೆ 4 to 5 ಪ್ಯಾಡ್ಸ್. ಸೊ ನಾನು ತೆಲಾಪ್ಸಿ ಬರ್ಸಾ ಕ್ಯೂವಲ್ಲಿ ಕೊಡ್ತೀನಿ ಅಲಾಂಗ್ ವಿತ್ ಸಬೈನ ಮತ್ತು ಎಪಿಕ್ಯಾಕ್, ಆ್ಯಂಡ್ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಈ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಇದು 1-2 monthsಲ್ಲಿ ಟ್ರೀಟ್ ಮಾಡೋದು ಅಲ್ಲ, ಇಟ್ ವಿಲ್ ಗೋ ಅಪ್ ಟು ಅ ಇಯರ್ ಆಲ್ಸೋ, ಇಯರ್ ಆ್ಯಂಡ್ ಮೋರ್ ಆಲ್ಸೋ. ಸೊ ಇಲ್ಲಿ ಏನಾಗ್ತದೆ, ಇನಿಷಿಯಲಿ ನಾವೇನು ಫೋಕಸ್ ಮಾಡ್ತೀವಿ ಅದು ಬ್ಲೀಡಿಂಗ್, ಕ್ಲಾಟ್ಸ್, ಪೇನ್ ಕಮ್ಮಿ ಆಗಬೇಕು. ಸೊ ಅದೊಂದು 3-4 monthsಲ್ಲಿ ಕಂಟ್ರೋಲ್ ಆಗ್ತದೆ. ದೆನ್ ವಿ ಹ್ಯಾವ್ ಟು ಸಿ ದ ಶ್ರಿಂಕೇಜ್ ಆಫ್ ದಿ ಎಕ್ಸ್ಟರ್ನಲ್, ಅದು ಏನು ಬ್ಲೀಡಿಂಗ್ ಇದೆ ಎಂಡೋಮೆಟ್ರಿಯಲ್ ಲೈನಿಂಗ್ ಎಷ್ಟು ಮಟ್ಟಿಗೆ ಅದು ಕಮ್ಮಿ ಆಗ್ತದೆ. ಮತ್ತು ಮೆನಪಾಸಲ್ಲಿ ಮತ್ತು ಮೆನಪಾಸಲ್ಲಿ ಹೇಗೆ ಅದು ಶ್ರಿಂಕ್ ಆಗ್ತದೆ. ಸೊ ಹಿಸ್ಟ್ರೆಕ್ಟಮಿ ನಾವು ಯೂಶ್ವಲಿ ಸಜೆಸ್ಟ್ ಮಾಡೋದಿಲ್ಲ ಅಂಟಿಲ್ ವಿ ಕ್ಯಾನ್ ಟ್ರೀಟ್. ಕೆಲವೊಮ್ಮೆ ನಾನು ಹೇಳಿದೆ ಚಾಕ್ಲೇಟ್ ಸಿಸ್ಟ್ ಟಾರ್ಚರ್ ಆದರೆ, ಟ್ವಿಸ್ಟ್ ಆದರೆ ಇಟ್ಸ್ ಅನ್ ಎಮರ್ಜೆನ್ಸಿ ಆಪ್ರೇಷನ್. ಇಲ್ಲದಿದ್ದರೆ ವಿ ಕ್ಯಾನ್ ಸ್ಟಿಲ್
ಕೀಪ್ ಯೋರ್ ಯೂಟ್ರಸ್. ಓಕೆ, ಎಲ್ಲ ಯೂಟ್ರೈನ್ ಪ್ರಾಬ್ಲಮ್ಸಿಗೆ ಹಿಸ್ಟೆಕ್ಟಮಿ ಸೊಲ್ಯೂಷನ್ ಅಲ್ಲ. ಅದಕ್ಕಿಂತ ಮುಂಚೆ ನೀವು ಟ್ರೀಟ್ಮೆಂಟ್ ಟ್ರೈ ಮಾಡಿ, ಅದು ಆಗಲಿಲ್ಲ ಅಂದರೆ ದೆನ್ ಹಿಸ್ಟೆಕ್ಟಮಿ ಮಾಡ್ಬೋದು. ಬಿಕಾಸ್ ನಮ್ಮದು ಮೇನ್ ಇಂಟೆನ್ಷನ್ ನಿಮಗೆ ಆರಾಮ ಬರಬೇಕು. ಓಕೆ, ನಿಮಗೆ ತೊಂದರೆ ಆಗಬಾರ್ದು. ಸೊ ದಟ್ ಈಸ್ ವಾಟ್ ದ ಫಿಸಿಷನ್ದು ರೂಲ್ ಅದೇ ಅಲ್ವಾ, ಅವರಿಗೆ ಆರಾಮ ಕೊಡಬೇಕು. ಸೊ ಅದು ನಾವು ಮೆಡಿಸಿನ್ಸಲ್ಲಿ ಕೊಡ್ತೀವಿ. ಸೊ ಇಫ್ ಯು ಲೈಕ್ ದ ಟಾಪಿಕ್ ಆ್ಯಂಡ್ ಯು ಫೆಲ್ಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್, ಈಗ ನಿಮಗೆ ಗೊತ್ತಾಯಿತು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ the 3. So thank you for watching my video.